ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಮತ್ತು BComನವರಿಗೆ ಇರುವಂತಹ ಕನ್ನಡ ಭಾಷಿಕದ ಬಗ್ಗೆ ತಿಳ್ಕೊಳ್ಳುವ. ಈಗಾಗಲೇ ನಾವು ಇದರ ಬಗ್ಗೆ ಹಲವು ವಿಡಿಯೋಗಳನ್ನು ಮಾಡಿದ್ದೇವೆ. ಕನ್ನಡ ಕಾವ್ಯದಲ್ಲಿ ಕೂಡ ಹಾಗೆ ಸಣ್ಣ ಕಥೆಗಳನ್ನು ಕೂಡ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಎಲ್ಲವೂ ಸಿಗ್ತದೆ. ನಾನು ಪ್ಲೇ ಲಿಸ್ಟಲ್ಲಿ ಅದನ್ನು ಹಾಕಿದ್ದೇನೆ, ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಅಥವಾ ಕೊನೆಯದಾದ ಒಂದು ಅಭ್ಯಾಸ ಅಂತ ಹೇಳ್ಕೊಳ್ಬೋದು. ಇವಾಗ ತುಂಬ ಜನ ಹೇಳಿದರೆ ನಾಳೆ ಅಥವಾ ನಾಡಿದ್ದೇನು ಎಕ್ಸಾಮ್ ಇದೆ, ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅಂತ. ಇವತ್ತು ನಾವು ಒಂದು ಸರಳವಾದ ಸುಲಭವಾದ ವಿಧಾನದಲ್ಲಿ ಎಲ್ಲವನ್ನು ಕವರ್ ಮಾಡುವ ರೀತಿಯಲ್ಲಿ ನಾನು ನಿಮಗೆ ಸ್ವಲ್ಪನೇ ವಿಷಯವನ್ನು ತಿಳಿಸ್ತಾ ಹೋಗ್ತೇನೆ. ಸರಿಯಾಗಿ ಕೇಳ್ತಾ ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದು ಕನ್ನಡ ಕಾವ್ಯದಲ್ಲಿರುವಂತಹ ವಿಷಯ ಇರಬಹುದು, ಸಣ್ಣ ಕಥೆಗಳನ್ನು ಕೂಡ ಸರಳವಾಗಿ ಒಂದು 4 ಸಾಲುಗಳಲ್ಲಿ ಮುಗಿಸುವ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ನಿಮಗೆ ಸಮಯ ಇದ್ದೇ ಅಂತಾದರೆ ಪ್ಲೇ ಲಿಸ್ಟಲ್ಲಿ ಹೋಗಿ ಅದರ ಸಂಪೂರ್ಣ ಅರ್ಥವನ್ನು, ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಒಂದು ವೇಳೆ ನೀವು ಪುಸ್ತಕವನ್ನೇ ಮುಟ್ಟಲಿಲ್ಲ, ನಾನು ಏನೂ ಓದಲಿಲ್ಲ ಅಂತ ಇದ್ದವರು ಒಮ್ಮೆ ನಾನು ಹೇಳುವುದನ್ನು ಸರಿಯಾಗಿ ಕೇಳಿಕೊಳ್ಳಿ. ಅದಾದ ನಂತರ ಸಮಯ ಇದ್ದರೆ ಅದರ ಸಂಪೂರ್ಣ ಕಥೆಯನ್ನು ಕೇಳಿಕೊಳ್ಳಿ. ಇಲ್ಲದಿದ್ದರೆ ಒಂದು ಸ್ವಲ್ಪ ಆದರೂ ಬರೆದು ಬರುವಷ್ಟಾದರೂ ಕೂಡ ನೀವು ಬರೀಬೇಕಾಗ್ತದೆ. ಯಾವುದನ್ನು ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಬೇಡಿ, ಹಾಗೆ ಬಿಟ್ಟು ಬರಬೇಡಿ. ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಿಬೇಕು. ನೀವು ಬರಿಬೇಕು ಅಂತಾದರೆ ನಿಮಗೆ ಆ ಟಾಪಿಕ್ನ ಬಗ್ಗೆ ಸ್ವಲ್ಪ ಆದರೂ ಗೊತ್ತಿರಬೇಕಲ್ವ. ಈಗ ಕೃಷ್ಣ ಸಂಧಾನದ ಬಗ್ಗೆ ಬರೀರಿ ಅಂತ ಹೇಳಿದರೆ ನಿಮಗೆ ಅದರೊಳಗೆ ಏನು ವಿಚಾರ ನಡೆದಿದೆ ಎನ್ನುವಂಥದ್ದು ಗೊತ್ತಿರಬೇಕು. ಅದಾದರೆ ಮಾತ್ರ ನಮಗೆ ವಿವರಿಸಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಅಲ್ವಾ. ಅದೇ ರೀತಿಯಾಗಿ ಈಗ ನಾನು ಸ್ವಲ್ಪ ವಿಚಾರವನ್ನು, ಇದರೊಳಗಿರುವಂಥ ವಿಚಾರಗಳ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಪುನರಾವರ್ತನ ಅಭ್ಯಾಸ ಅಂತ ಕೂಡ ಹೇಳ್ಬೋದು, ಅಥವಾ ಸುಲಭವಾಗಿ ಸರಳವಾಗಿ ಕಲಿಯುವಂಥದ್ದು ಅಂತ ಕೂಡ ನೀವು ಹೇಳ್ಬೋದು. ಕೃಷ್ಣ ಸಂಧಾನ, ಮೊದಲಿಗೆ ಕೃಷ್ಣ ಸಂಧಾನದ ಬಗ್ಗೆ ಹೇಳುವ. ಕೃಷ್ಣ ಸಂಧಾನ ಯಾವುದರ ಬಗ್ಗೆ ಮಾಡ್ತಾ ಇರುವಂಥದ್ದು ಅಂದರೆ, ಇಲ್ಲಿ ಸಂಧಾನ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ಪಾಂಡವರು ಮತ್ತು ಕೌರವರು ಜೂಜಲ್ಲಿ ಪಾಂಡವರು ಸೋಲ್ತಾರೆ. ಪಾಂಡವರು ಸೋತ ನಂತರ ಅವರು ವನವಾಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರ, ಅದನ್ನೆಲ್ಲ ಕಳೆದ ನಂತರ ನಮಗೆ ನಮ್ಮ ರಾಜ್ಯವನ್ನು ಕೊಟ್ಟು ಬಿಡಿ ಅಂತ ಪಾಂಡವರು ಬಂದಾಗ ಕೌರವರು ಕೊಡುವುದಿಲ್ಲ ಅಂತ ಸಂದರ್ಭದಲ್ಲಿ ಪಾಂಡವರು ಕೃಷ್ಣನ ಜೊತೆಗೆ ಹೋಗಿ ಹೇಳ್ತಾರೆ, ನೀನು ಸಂಧಾನ ಕಾರ್ಯವನ್ನು ಮಾಡಬೇಕು, ನಮಗೆ ನಮ್ಮ ರಾಜ್ಯವನ್ನು ಕೊಡಲಿಕ್ಕೆ ಕೌರವರಿಗೆ ಹೇಳಬೇಕು ಅಂತ ಹೇಳಿದಾಗ ಕೃಷ್ಣ ಒಪ್ತಾನೆ. ಕೃಷ್ಣ ಹಸ್ತಿನಾವತಿಗೆ ಹೋಗ್ತಾನೆ. ಅಲ್ಲಿ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ದುರ್ಯೋಧನ ಜೊತೆ ಮಾತನಾಡ್ತಾನೆ. ನೋಡಿ, ನೀವು ರಾಜ್ಯವನ್ನು ಕೊಡಿ, ಅವರು ನೀವು ಹೇಳಿದಂತೆ ಅಜ್ಞಾತವಾಸ ವನವಾಸ ಎಲ್ಲ ಮಾಡಿ ಆಯಿತು, ಎಲ್ಲ ರಾಜ್ಯವನ್ನು ಕೊಡಬೇಕು ಅಂತ ಇಲ್ಲ, ಅವರಿಗೆ ಒಂದು ಜೀವನ ಮಾಡಲಿಕ್ಕೆ ತಕ್ಕ ಕೆಲವು ಗ್ರಾಮಗಳನ್ನಾದರೂ ಕೊಡಿ ಅಂತ ಕೇಳ್ತಾನೆ. ಆದರೆ ದುರ್ಯೋಧನನು ಯಾವುದೇ ರೀತಿಯ ರಾಜ್ಯವನ್ನು ಕೊಡಲಿಕ್ಕೆ ಒಪ್ಪಿಕೊಳ್ಳಾದ ನಂತರ ಏನಾಗ್ತದೆ ಅಂತ ಹೇಳಿದರೆ ಕೃಷ್ಣನಿಗೂ ಕೂಡ ತುಂಬಾ ಸಿಟ್ಟು ಬರ್ತದೆ. ಕೃಷ್ಣ ಹೇಳ್ತಾನೆ, ನಿಮಗೆ ಪಾಂಡವರು ಮಾಡಿದಂಥ ಉಪಕಾರವನ್ನೆಲ್ಲ ನೆನಪಿಸಿಕೊಳ್ಳಿ ಅಂತ ಹೇಳಿದಾಗ ದುರ್ಯೋಧನನಿಗೆ ಮತ್ತಷ್ಟು ಸಿಟ್ಟು ಬರ್ತದೆ. ಅವನು ಕೃಷ್ಣನಿಗೆ ಹೊಡಿಲಿಕ್ಕೆ ಕೈ ಮಾಡಲಿಕ್ಕೆ ಮುಂದಾಗ್ತಾನೆ. ಆಗ ಕೃಷ್ಣನು ರೌದ್ರಾವತಾರವನ್ನು ತಾಳ್ತಾನೆ, ವಿಶ್ವರೂಪ ದರ್ಶನವನ್ನು ಕೂಡ ನೀಡ್ತಾನೆ. ಅಷ್ಟೇ ಅಲ್ಲದೆ ವೈಷ್ಣವ ಮಾಯೆ ಅಲ್ಲಿದ್ದಂಥವರದ್ದೆಲ್ಲ ನೆರೆದ ಜನರನ್ನೆಲ್ಲ ಮುಸುಕು ಬರ್ತದೆ. ಕೃಷ್ಣ ತನ್ನನ್ನು ಸ್ತುತಿಸ್ತಾ ಇದ್ದಂತಹ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಕೂಡ ಕೊಡ್ತಾನೆ. ನಂತರ ವಿದುರನ ಮನೆಗೆ ಹೋಗುವಂಥದ್ದು, ಕೃಷ್ಣ ಸಂಧಾನ ಆಗುವಂಥದ್ದು ಈ ವಿಷಯದ ಬಗ್ಗೆ. ಅಂದರೆ ಅವರ ರಾಜ್ಯವನ್ನು ಕೊಡಬೇಕು ಎನ್ನುವ ಕಾರಣದಿಂದ ಕೃಷ್ಣ ಸಂಧಾನ ಮಾಡಲಿಕ್ಕೆ ಹೋಗುವಂಥದ್ದನ್ನು ಕಾಣ್ಬೋದು ಕೃಷ್ಣ ಸಂಧಾನದಲ್ಲಿ. ಅದಾದ ನಂತರ ದುರ್ಯೋಧನನ ವಿಲಾಪ ಬರುವಂಥದ್ದು. ದುರ್ಯೋಧನ ವಿಲಾಪ ಏನು ಅಂದರೆ, ಇದರ ಮುಂದಿನ ಭಾಗ ಅಂದರೆ ಕೃಷ್ಣ ಸಂಧಾನ ಆದ ನಂತರ ಕೃಷ್ಣ ಸಂಧಾನ ಕಾರ್ಯಕ್ಕೆ ಹೋದಾಗ ದುರ್ಯೋಧನನು ಒಪ್ಪದಿದ್ದಾಗ ನಂತರ ಯುದ್ಧವೇ ಸರಿ ಅಂತ ಹೇಳಿ ಕುರುಕ್ಷೇತ್ರ ಯುದ್ಧ ನಡೀತದೆ. ಈ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ರಣರಂಗದಲ್ಲಿ ಏನೆಲ್ಲ ಆಗ್ತದೆ, ಕೌರವರೆಲ್ಲರೂ ತುಂಬ ಜನ ಸಾವನ್ನಪ್ತಾರೆ. ಆಗ ದುರ್ಯೋಧನು ಸಂಕಟ ಪಡುವಂಥದ್ದೇ ದುರ್ಯೋಧನನ ವಿಲಾಪ ಕಥೆ ಕಾವ್ಯದಲ್ಲಿ ಬರುವಂಥದ್ದು. ಇಲ್ಲಿ
ಒಬ್ಬೊಬ್ಬರೇ ಸಾವನ್ನಪ್ಪಿದ್ದನ್ನು ನೋಡಿ ದುರ್ಯೋಧನನು ತುಂಬ ದುಃಖ ಪಡ್ತಾನೆ, ತುಂಬ ಅಳ್ತಾನೆ. ಅವನು ಇವರನ್ನೆಲ್ಲ ಕಳ್ಕೊಂಡೆ ಅಂತ ತನ್ನ ಮಗನನ್ನು ಕಳ್ಕೊಳ್ತಾನೆ, ತನ್ನ ಗುರುವನ್ನು ಕಳ್ಕೊಳ್ತಾನೆ. ಅದಾದ ನಂತರ ತನ್ನ ಗೆಳೆಯ ಕರ್ಣನನ್ನು ಕಳೆದುಕೊಳ್ಳುವಂಥದ್ದು. ಮೊದಲಿಗೆ ನಾನು ಯಾರನ್ನೆಲ್ಲ ಕಳೆದುಕೊಂಡಿದ್ದಾನೆ ಅಂತ ಹೇಳ್ತೇನೆ. ಅದಾದ ನಂತರ ಅವನು ರೋಧಿಸ್ತಾನೆ, ಅವನು ದುಃಖ ಪಡ್ತಾನೆ, ಅಯ್ಯೋ ಯಾಕೆ ನನ್ನ ಮುಂದೆ ನೀವು ಹೋದಿರಿ ಅಂತ ಕೇಳಿಕೊಳ್ತಾನೆ. ಅದಾದ ನಂತರ ಅವನ ದುಃಖವನ್ನು, ಕೋಪವನ್ನು ತೋರಿಸ್ತಾನೆ. ಇವರನ್ನೆಲ್ಲ ಕೊಂದಂತಹ ಪಾಂಡವರನ್ನು ನಾನು ಬಿಡುವುದೇ ಇಲ್ಲ, ಅವರನ್ನೆಲ್ಲ ನಾನು ಸಾಯಿಸ್ತೇನೆ ಎನ್ನುವಂಥ ಶಪಥವನ್ನು ಕೂಡ ಕೊನೆಗೆ ಮಾಡುವಂಥದ್ದನ್ನು ಕಾಣ್ಬೋದು. ಮೊದಲಿಗೆ ದ್ರೋಣರ ಶವವನ್ನು ಕಂಡು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ದುಃಖ ಪಡ್ತಾನೆ. ಎರಡನೆಯದಾಗಿ ಅಭಿಮನ್ಯುವಿನ ಶವವನ್ನು ನೋಡ್ತಾನೆ. ವೀರ ಪರಾಕ್ರಮದಂತೆ ವೀರ ಮರಣವನ್ನು ನೀನಪ್ಪಿದೆ, ನಿನ್ನಂತೆಯೇ ನನಗೂ ಕೂಡ ಸಾವು ಬರಲಿ ಅಂತ ಹೇಳ್ತಾನೆ. ಅದಾದ ನಂತರ ಮೂರನೆಯದು, ಇಲ್ಲಿ ನೋಡಿ ನಾನು ಇಲ್ಲಿ ಅಂಡರ್ಲೈನನ್ನು ಹಾಕಿದ್ದೇನೆ ನೋಡಿ. ಮೊದಲಿಗೆ ದ್ರೋಣರು ಮರಣ ಹೊಂದುವಂಥದ್ದು, ನಂತರ ಅಭಿಮನ್ಯುವಿನ ಶವ ಕಾಣುವಂಥದ್ದು. ಇಲ್ಲಿ ದುರ್ಯೋಧನನು ಕುರುಕ್ಷೇತ್ರದ ರಣರಂಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಎಲ್ಲರ ಶವ ಸಿಗ್ತಾ ಅವನು ದುಃಖ ಪಡುವಂಥದ್ದೇ ದುರ್ಯೋಧನನ ವಿಲಾಪದಲ್ಲಿ ಕಾಣುವಂಥದ್ದು. ಮೊದಲು ದ್ರೋಣರ ಶವ ಸಿಗ್ತದೆ, ಅದಾದ ನಂತರ ಅಭಿಮನ್ಯುವಿನ ಶವ ಸಿಗ್ತದೆ, ಅದಾದ ನಂತರ ತನ್ನ ಮಗ ಲಕ್ಷ್ಮಣನ ಶವ ದುರ್ಯೋಧನನಿಗೆ ಸಿಗ್ತದೆ. ಅವಾಗ ಹೇಳ್ತಾನೆ, ಯಾಕೆ ನನ್ನಿಂದ ಮೊದಲೇ ನೀನು ಹೋದೆ ಅಂತ ದುಃಖ ಪಡ್ತಾನೆ. ಅದಾದ ನಂತರ ದುಶ್ಯಾಸನನ ಕಳೆಬರ ಸಿಗ್ತದೆ. ಅದಾದ ನಂತರ ಪ್ರಿಯ ಮಿತ್ರನ ಕರ್ಣನ ಶವ ಸಿಗುವಂಥದ್ದು. ಕೊನೆಯದಾಗಿ ಐದನೇ ಶವ ಕರ್ಣನ ಶವ ಸಿಗ್ತದೆ. ಕರ್ಣನ ಶವ ಸಿಕ್ಕಿದಾಗ ಹೇಳ್ತಾನೆ, ನೀನು ಹೋಗಿದಿ ಅಂತ ನಾನು ಅಂದ್ಕೊಳ್ಳೋದಿಲ್ಲ, ನೀನು ಇದ್ದೇ ಇದೆಯಾ ನನ್ನ ಜೊತೆಗೆ, ನೀನು ಯಾಕೆ ನನ್ನನ್ನು ಬಿಟ್ಟು ಹೋದದ್ದು, ನೀನು ನನ್ನ ಜೊತೆಗೆ ಯುದ್ಧಕ್ಕೆ ನನಗೆ ಸಹಾಯ ಮಾಡುವುದಿಲ್ವೇ ಅಂತ ಹೇಳಿ ತುಂಬಾ ದುಃಖ ಪಡ್ತಾನೆ. ಮತ್ತು ಕೊನೆಯದಾಗಿ ಅವನು ಶಪಥ ಮಾಡುವುದಿಷ್ಟೇ, ಇವರನ್ನೆಲ್ಲ ಕೊಂದಂತಹ ಪಾಂಡವರನ್ನು ನಾನು ಉಳಿಸುವುದೇ ಇಲ್ಲ, ಅವರನ್ನೆಲ್ಲ ನಾನು ಕೊಂದೇ ತೀರ್ತೇನೆ. ಇವರನ್ನೆಲ್ಲ ಕೊಂದವರ ಮೇಲೆ ಕೋಪ ಉಕ್ಕಿ ಅವನನ್ನು ಯುದ್ಧದಲ್ಲಿ ಕೊಲ್ಲಲು ನಿರ್ಧರಿಸಿ ಕೌರವ ಮುಂದೆ ಹೋಗಿ ಭೀಷ್ಮರನ್ನು ಭೇಟಿಯಾಗುವಂಥದ್ದು, ಇನ್ನೇನು ಮಾಡುವ ಅಂತ ಕೇಳಲಿಕ್ಕೆ ಹೋಗುವಂಥದ್ದನ್ನು ಕಾಣುವಂಥದ್ದು ದುರ್ಯೋಧನನ ವಿಲಾಪ. ನೋಡಿ, ಇವಾಗ 2 ಕಾವ್ಯ ನಾವು ಕಲ್ತಿದ್ದೇವೆ. ಇದಾದ ನಂತರ ಬರುವಂಥದ್ದು ಅಮೃತಮತಿ ಪ್ರಸಂಗ. ಅಮೃತಮತಿ ಪ್ರಸಂಗದಲ್ಲಿ ಏನಾಯಿತು ಅಂತ ಹೇಳಿದರೆ, ಅಮೃತಮತಿ ಎನ್ನುವಂತಹ ರಾಣಿ ಅಮೃತಮತಿಯ ಗಂಡ ಯಶೋಧರ ಅಂದರೆ ರಾಜ. ಇಲ್ಲಿ ಯಶೋಧರ ಮತ್ತು ಅಮೃತಮತಿ ಇಬ್ಬರು ಕೂಡ ತುಂಬಾ ಧೈರ್ಯವಂತ, ಗುಣವಂತ, ರೂಪವಂತರವರು. ಇಲ್ಲಿ ಯಶೋಧರ ಕೂಡ ಹಾಗೆ ರೂಪವಂತ, ಗುಣವಂತ, ಧೈರ್ಯವಂತ. ಆದರೂ ಕೂಡ ಇಲ್ಲಿ ರಾಣಿಯಾದಂತಹ ಅಮೃತಮತಿಯು ತುಂಬಾ ಸುಂದರಿಯವಳು, ತುಂಬಾ ಧೈರ್ಯವಂತೆ, ಅವಳು ಗುಣವಂತೆ, ರೂಪವಂತೆ ಆಗಿದ್ಲು. ಆದರೂ ಕೂಡ ಅಮೃತಮತಿ ಏನು ಮಾಡ್ತಾಳೆ, ತನ್ನ ಅರಮನೆಯಲ್ಲಿ ಮಾವುತನಾಗಿದ್ದಂತಹ ಅಷ್ಟವಕ್ರನಾದಂತಹ ಮಾವುತನನ್ನು ಪ್ರೀತಿ ಮಾಡ್ತಾನೆ, ಪ್ರೀತಿಯ ಬಲೆಗೆ ಬೀಳ್ತಾನೆ. ಅವನು ತುಂಬ ಚಂದವಾಗಿ ಹಾಡ್ತಾ ಇದ್ದ. ಆ ಹಾಡಿಗೆ ಮರುಳಾಗಿ ಅಮೃತಮತಿಯು ಅವನ ಹಿಂದೆ ಹೋಗಿ ಅವನನ್ನು ಪ್ರೀತಿಸುವಂಥದ್ದು. ಅದಾದ ನಂತರ ಯಶೋಧರ ರಾಜನಿಗೆ ಅವರ ಪ್ರೀತಿ ಗೊತ್ತಾದ ನಂತರ ಅವನು ಅವಳನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ಅದಾದ ನಂತರ ಅವನಿಗೊಂದು ಕನಸು ಅಮ್ಮನ ಹತ್ರ ಹೇಳ್ತಾನೆ, ನನಗೆ ಈ ರೀತಿ ಒಂದು ಕನಸು ಬಿತ್ತು, ಹೊಂದಾವರೆಯ ಕೊಳದಲ್ಲಿ ಅಂದರೆ ಚಿನ್ನದ ಕೊಳದಲ್ಲಿ ಹಂಸ ಕೊಳೆತ ತಾವರೆಯ ಕೊಳದಲ್ಲಿ ಆಡ್ತಾ ಇತ್ತು ಅಂತ. ಹೊಂದಾವರೆ ಕೊಳದ ಹಂಸ ಕೊಳೆತ ತಾವರೆಯ ಕೊಳದಲ್ಲಿ ಆಡ್ತಾ ಇತ್ತು ಅಂತ ಹೇಳಿದಾಗ, ತಾಯಿ ನೀನು ಒಂದು ಕೋಳಿಯನ್ನು ಬಲಿ ಕೊಡುವಾಗ ಎಲ್ಲ ಸರಿಯಾಗ್ತದೆ ಅಂತ ಹೇಳ್ತಾಳೆ. ಕೋಳಿಯನ್ನು ಕೊಲ್ಲಿಕ್ಕೆ ಅವನಿಗೆ ಮನಸ್ಸಿರುವುದಿಲ್ಲ. ಆಗ ಹಿಟ್ಟಿನಿಂದ ಒಂದು ಕೋಳಿಯನ್ನು ಮಾಡಿ ಆ ಕೋಳಿಯನ್ನು ಕೊಲ್ತಾನೆ. ಆಗ ಅದರೊಳಗೆ ಒಂದು ಬೆಂತರ ಅಂದರೆ ಒಂದು ಪಿಶಾಚಿ ಕೂತ್ಕೊಂಡಿರ್ತದೆ. ಆ ಪಿಶಾಚಿಯು ಬೊಬ್ಬೆ ಹೊಡೆದು ಹಾರ್ತದೆ, ಅದನ್ನು ಕೊರಳನ್ನು ಕಟ್ ಮಾಡಬೇಕಾದ್ರೆ. ಆಗ ಯಶೋಧರನಿಗೆ ತುಂಬಾ ದುಃಖ ಆಗಿ ಅವನು ಕುಟುಂಬ ಎಲ್ಲವನ್ನು ಬಿಟ್ಟು ಎಲ್ಲ ಬಿಟ್ಟು ಅಲೌಕಿಕ ಸಂಗತಿಯ ಕಡೆಗೆ ಹೋಗ್ತಾನೆ. ಅಂದರೆ ಎಲ್ಲವನ್ನು ಬಿಟ್ಟು ಅವನು ಯಾವುದು ಬೇಡ ಅಂತ ಹೇಳಿ ಬಿಟ್ಟು ಹೋಗುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಇದು ಅಮೃತಮತಿಯ ಪ್ರಸಂಗದಲ್ಲಿ ಬರುವಂಥದ್ದು. ಇನ್ನು ನೋಡಿದರೆ ಸಾಮಾಜಿಕ ವಚನಗಳು, ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯ ವಚನಗಳನ್ನು ನೋಡ್ಬೋದು. ಬಸವಣ್ಣನವರ ಬಗ್ಗೆ ಹೇಳಿದಾಗ ನಾವು ಯಾವುದೆಲ್ಲ ವಿಚಾರವನ್ನು ಬರಿಬೇಕು ಅಂದರೆ, ಬಸವಣ್ಣನವರು ಹೇಳಿರುವಂಥದ್ದು ಕಾಯಕವೇ ಕೈಲಾಸ.
ಅವರು ಆಡಂಬರದ ಭಕ್ತಿ ಬೇಡ, ಪೂಜೆ ಹವನ ಪುನಸ್ಕಾರ ಯಾವುದೂ ಬೇಡ, ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು, ಆಗ ಶಿವನು ನಮಗೆ ಒಲಿತಾನೆ ಎನ್ನುವಂಥದ್ದು ಹೇಳೋದು. ಅಂತರಂಗ ಶುದ್ಧಿಯಾಗಬೇಕು, ಬಹಿರಂಗ ಶುದ್ಧಿ ಎರಡೂ ಕೂಡ ಪರಮಾತ್ಮನ ಕಡೆಗೆ ಸಾಗಿಸುವಂಥದ್ದು ಅಂತ ಹೇಳೋದು. ಆಮೇಲೆ ಬಸವಣ್ಣನವರು ಹೇಳ್ತಾರೆ ಮೂಢನಂಬಿಕೆ ಇರಬಾರ್ದು. ಅದನ್ನೆಲ್ಲ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು. ಇಲ್ಲಿ ಬಸವಣ್ಣನವರ ಬಗ್ಗೆ ಕೇಳಿದಾಗ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದರೆ ಒಳ್ಳೆಯದು. ಕಾಯಕವೇ ಕೈಲಾಸ ಹೇಳುವಂಥದ್ದು, ಅನುಭವ ಮಂಟಪವನ್ನು ಮಾಡಿದ್ದಾರೆ. ಅವರು ಮೂಢನಂಬಿಕೆಗಳನ್ನು ತೆಗೆದು ಹಾಕಿದ್ದಾರೆ. ಅಹಂಕಾರ ಬೇಡ, ಶಿವನನ್ನು ಧ್ಯಾನ ಮಾಡಿ, ತಾರತಮ್ಯ ಬೇಡ, ಮಾತೇ ಮುತ್ತು ಮಾತೇ ಮೃತ್ಯು, ಮಾತನಾಡುವಾಗ ಜಾಗ್ರತೆ ಬೇಕು ಎನ್ನುವಂಥದ್ದನ್ನು ಹೇಳುವಂಥದ್ದು. ಇಲ್ಲಿ ನೋಡಿ, ಈ ಒಂದನ್ನು ಪಾಯಿಂಟ್ಸ್ ರೀತಿಯಲ್ಲಿ ನಾವು ಬರಿತಾ ಹೋಗಿ, ಮಾತೇ ಮುತ್ತು ಮಾತೇ ಮೃತ್ಯು, ಶರಣರೆಂದು ಶಿವನಲ್ಲಿ ಸದಾ ಶರಣರಾಗಿರಬೇಕು, ದೈವತ್ವ ಅಥವಾ ಶಿವನನ್ನು ಕಾಣುವ ಪ್ರಯತ್ನ ಬುದ್ಧಿ ತಿಳಿದಾಗಿನಿಂದಲೂ ಆಗಬೇಕು. ಆಮೇಲೆ ಒಂದು ಮೂಢನಂಬಿಕೆಗಳು ಬೇಡ, ತಾರತಮ್ಯ ಬೇಡ, ಬಡವರು ಶ್ರೀಮಂತರು ಎನ್ನುವಂಥ ತಾರತಮ್ಯ ಬೇಡ ಅಂತ ಬಸವಣ್ಣನವರು ಹೇಳುವಂಥದ್ದು. ಅದನ್ನೆಲ್ಲ ಕೂಡ ನಾವು ಬರಿತಾ ಹೋಗಬೇಕು. ಅದರಲ್ಲಿ ಕವನದಲ್ಲಿ ಸ್ವಲ್ಪ ಇದೆ ನೋಡಿ, ಅದನ್ನೇ ನಾವು ಆ ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು. ಕಳಬೇಡ ಕೊಲಬೇಡ, ಹುಸಿಯ ನುಡಿಬಾರ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಛಲಬೇಕು. ಆಮೇಲೆ ಅದರಲ್ಲಿ ಆ ರೀತಿಯಾಗೆಲ್ಲ ಬಸವಣ್ಣನವರ ಬಗ್ಗೆ ಬರಿತಾ ಹೋಗಿ. ಮುಖ್ಯವಾಗಿ ಬಸವಣ್ಣನವರು ಹೇಳುವಂಥದ್ದು ಕಾಯಕವೇ ಕೈಲಾಸ, ಕೆಲಸ ಮಾಡಬೇಕು, ನಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ನಮಗೆ ಎಲ್ಲವೂ ಸಿಗ್ತದೆ ಎನ್ನುವಂಥದ್ದನ್ನು ಹೇಳುವಂಥದ್ದನ್ನು ಕಾಣ್ಬೋದು. ಇನ್ನು ಅಕ್ಕ ಮಹಾದೇವಿಯ ಬಗ್ಗೆ ಕೇಳಿದರೆ, ಅಕ್ಕ ಮಹಾದೇವಿಯು ರಾಣಿಯಾಗಿದ್ಲು. ಅವಳು ಕೂಡ ಹಾಗೆ ಎಲ್ಲವನ್ನು ಬಿಟ್ಟು ಶಿವನನ್ನು ಧ್ಯಾನ ಮಾಡ್ತಾ ಹೋಗ್ತಾಳೆ. ಶಿವನೇ ತನ್ನ ಗಂಡನೆಂದು ಅವಳು ನಂಬಿದ್ಲು. ತಾಳ್ಮೆ ಸಮಾಧಾನ ಬೇಕು, ಈ ಸಂಸಾರವನ್ನೆಲ್ಲ ತೊರೆದು ಭವವನ್ನು ದಾಟಬೇಕು ಅಂತ ಹೇಳಿದ್ದು. ಚೆನ್ನಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಅಂತ ಅಕ್ಕ ಮಹಾದೇವಿಯು ಹೇಳುವಂಥದ್ದನ್ನು ಕಾಣಬಹುದು. ಅಕ್ಕ ಮಹಾದೇವಿ ತುಂಬ ಶ್ರೇಷ್ಠವಾದ ವಚನಗಾರ್ತಿ. ಎಲ್ಲವನ್ನು ಬಿಟ್ಟು ಚೆನ್ನಮಲ್ಲಿಕಾರ್ಜುನನನ್ನು ಹುಡುಕಲು ಹೊರಟವಳು. ಆಕೆಯ ವಚನಗಳು ಅನುಭವ ಪರಿಪಕ್ವಗೊಂಡಿರುವ ಅಣಿಮುತ್ತುಗಳಾಗಿರುವಂಥದ್ದನ್ನು ಕಾಣ್ಬೋದು. ತಾಳ್ಮೆ ಸಮಾಧಾನ ಬೇಕು ಅಂತ ಹೇಳುವಂಥದ್ದನ್ನು ಕಾಣ್ಬೋದು. ಆಧ್ಯಾತ್ಮಿಕತೆಗೆ ಅವಳು ಹೆಚ್ಚು ಒತ್ತನ್ನು ನೀಡಿದ್ಲು. ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಭಗವಂತನ ಸೃಷ್ಟಿ, ಅದರಿಂದ ನಾವು ಅವರನ್ನು ಪೂಜಿಸಬೇಕು. ಶಿವನನ್ನು ಪಡೆಯಬೇಕಾದರೆ ಎಲ್ಲವನ್ನು ಬಿಡಬೇಕು. ಆಸೆ ಆಕಾಂಕ್ಷೆ ಎಲ್ಲವನ್ನು ನಾವು ಬಿಟ್ಟು ನಾವು ಚೆನ್ನಮಲ್ಲಿಕಾರ್ಜುನನನ್ನು ಹುಡುಕಬೇಕು ಅಂತ ಅವಳು ಹೇಳುವಂಥದ್ದು ಕಾಣ್ಬೋದು. ಅಕ್ಕ ಮಹಾದೇವಿಯು ಭಕ್ತಿ ಮಾರ್ಗವನ್ನು ಹಿಡಿದು ಶಿವನನ್ನು ಕಂಡ ಮಹಾಯೋಗಿ. ರಾಜವೈಭವ, ಸಂಪತ್ತು, ರೂಪ, ಯೌವನ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಂಡಂತಹ ಶಿವಶರಣೆ ಅಕ್ಕ. ಆಯಿತಾ? ಇಷ್ಟಾದ ನಂತರ ಅಭಿಮನ್ಯುವಿನ ಪ್ರಸಂಗವನ್ನು ಹೇಳುವಂಥದ್ದು. ಇಲ್ಲಿ ಅಭಿಮನ್ಯುವಿನ ಪ್ರಸಂಗದ ಬಗ್ಗೆ ಹೇಳುವುದಾದರೆ, ಅಭಿಮನ್ಯು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಮಾಡಿದಂಥ ಯುದ್ಧದ ಬಗ್ಗೆ ಇಲ್ಲಿ ಹೇಳುವಂಥದ್ದನ್ನು ಕಾಣ್ಬೋದು. ಏನೆಲ್ಲ ಮಾಡಿದ್ದಾನೆ ಎಂಬುದನ್ನು ಈ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ, ಅರ್ಥ ಮಾಡಿಕೊಳ್ಳಿ. ಕುರುಕ್ಷೇತ್ರ ಯುದ್ಧಗಳೆಲ್ಲ ಆಗ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿರ್ತಾರೆ. ಇಲ್ಲಿ ಅಭಿಮನ್ಯುವಿನ ಪ್ರಸಂಗದ ಬಗ್ಗೆ ಹೇಳ್ತಾ ಇರುವಂಥದ್ದು. ಅಲ್ಲಿ ಅದೇ ಸಮಯದಲ್ಲಿ ದ್ರೋಣರು ಪದ್ಮವ್ಯೂಹವನ್ನು ರಚಿಸ್ತಾರೆ. ಕೃಷ್ಣನ ಸಲಹೆಯಂತೆ ಅರ್ಜುನ ಸಮಸಪ್ತಕರ ಜೊತೆ ಯುದ್ಧಕ್ಕೆ ಹೊರಡ್ತಾನೆ. ಇಲ್ಲಿ ಅರ್ಜುನನಿಗೆ ಸಂಪೂರ್ಣವಾಗಿ ಹೇಳಿ ತಿಳಿಸಿಕೊಡುವಂಥದ್ದು ಕೃಷ್ಣನ ಸಲಹೆಯಂತೆ ಅರ್ಜುನನು ಹೋಗ್ತಾ ಇರುವಂಥದ್ದು. ಇತ್ತ ಅಭಿಮನ್ಯು ಎಲ್ಲರ ಹರಕೆಯನ್ನು ಪಡೆದು ಯುದ್ಧಕ್ಕೆ ಹೊರಡ್ತಾನೆ. ಸಾರಥಿಯ ಪ್ರಶ್ನೆಗೆ ಅಭಿಮನ್ಯು ನೀಡುವ ಉತ್ತರ, ಕೃಷ್ಣಾರ್ಜುನನನ್ನೇ ಗೆಲ್ಲುತ್ತೇನೆ ಅಂತ ಹೇಳ್ತಾನೆ. ಅವನಿಗೆ ಅವನ ನಂಬಿಕೆ ಇತ್ತು, ಕೃಷ್ಣ ಮತ್ತು ಅರ್ಜುನನನ್ನು ನಾನೇ ಗೆಲ್ತೇನೆ, ಅವರನ್ನಿಬ್ಬರನ್ನು ಸೋಲಿಸ್ತೇನೆ ಎನ್ನುವಂಥ ದೃಢವಾದ ನಂಬಿಕೆಯಿಂದ ಅವನು ಯುದ್ಧಕ್ಕೆ ಬರ್ತಾನೆ. ರಣರಂಗದಲ್ಲಿ ಕೌರವನ ಎಲ್ಲ ಅಚಿರತ ಮಹಾರಥರು ಸಾವನ್ನಪ್ತಾರೆ. ಇದನ್ನು ಕಂಡ ದುರ್ಯೋಧನನಿಗೆ ತುಂಬನೇ ಕೋಪ ಬರ್ತದೆ, ತುಂಬನೇ ಸಿಟ್ಟು ಬರ್ತದೆ. ನಿನ್ನನ್ನು ಹೆತ್ತವರು ಅದೆಷ್ಟು ಪುಣ್ಯವಂತರೆಂದು ಹೊಗಳ್ತಾನೆ. ಯಾರನ್ನು?
ಅಭಿಮನ್ಯುವನ್ನು ಈಗ ಹೊಗಳುವಂಥದ್ದು. ಅಂದರೆ ಈಗ ದುರ್ಯೋಧನನ ಪೈಕಿ ಅವರೆಲ್ಲ ಸತ್ರು ಈ ಕುರುಕ್ಷೇತ್ರ ಯುದ್ಧದಲ್ಲಿ. ಅಂದರೆ ಕೌರವರು ತುಂಬ ಜನ ಸತ್ತಾಗ ಇನ್ನೂ ಧೈರ್ಯಶಾಲಿಯಾಗಿರುವಂಥದ್ದು ಪರಾಕ್ರಮಿಯಾದಂಥವನು ಯಾರು? ಅಭಿಮನ್ಯು. ಇವನನ್ನು ಕಳಿಸುವಾಗ ದುರ್ಯೋಧನ ಏನು ಮಾಡ್ತಾನೆ? ಎಲ್ಲ ಅವನ ಮೇಲೆ ಪ್ರಯೋಗ ಮಾಡುವಂಥದ್ದು, ಅವನಿಗೆ ಹುರಿದುಂಬಿಸ್ತಾನೆ. ಅವನಿಗೆ ನೀನು ತುಂಬ ಪರಾಕ್ರಮಿ, ನಿನ್ನನ್ನು ಹೆತ್ತವರು ಅಭಿಮನ್ಯುಗೆ ಹೇಳುವಂಥದ್ದು ಅಲ್ಲ ದುರ್ಯೋಧನನು, ನಿನ್ನನ್ನು ಹೆತ್ತವರು ಅದೆಷ್ಟು ಪುಣ್ಯವಂತರು ಅಂತ ಹೊಗಳ್ತಾನೆ ಅವನು. ಕರ್ಣ, ದ್ರೋಣ, ಅಶ್ವತ್ಥಾಮರೆಲ್ಲ ಅಭಿಮನ್ಯು ಸೋಲಿಸಿದ್ದಾನೆಂದರೆ ಮತ್ತೇನು ಮಾಡುವುದು ಎಂದು ಚಿಂತಿಸಿದ ದ್ರೋಣರು ಕರ್ಣನನ್ನು ಕರೆದು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸು ಎನ್ನುತ್ತಾರೆ. ಕರ್ಣ ಹಾಗೆ ಮಾಡಿದ ಮೇಲೆ ಅಭಿಮನ್ಯುವಿನ ಯುದ್ಧ ಕಷ್ಟವಾಗ್ತದೆ. ಉಳಿದವರೆಲ್ಲರೂ ಸೇರಿ ಕುಮಾರನ ರಥ, ಕುದುರೆ, ಸಾರಥಿ ಎಲ್ಲವನ್ನು ಹೊಡೆದು ಬಿಡ್ತಾರೆ. ಅಭಿಮನ್ಯು ಮತ್ತೆ ಕತ್ತಿಯನ್ನು ಹಿಡಿದು ಯುದ್ಧ ಮಾಡ್ತಾನೆ. ಕರ್ಣ ಮತ್ತೆ ಅವನ ಕೈಗಳನ್ನು ಕತ್ತರಿಸುತ್ತಾನೆ. ಕೈ ಕಳೆದುಕೊಂಡರೂ ಕೂಡ ನೋಡಿ, ತಿಳ್ಕೊಳ್ಳಿ, ಅಭಿಮನ್ಯು ಕೈ ಕಳೆದುಕೊಳ್ತಾನೆ, ಆದರೂ ಕೂಡ ಯುದ್ಧವನ್ನು ಬಿಡುವುದಿಲ್ಲ, ಸುಮ್ಮನೆ ನಿಲ್ಲುವುದಿಲ್ಲ. ಗಾಡಿಯ ಚಕ್ರಗಳನ್ನೇ ತನ್ನ ಕೈಯನ್ನು ಮಾಡ್ತಾನೆ. ಗಾಡಿಯ ಚಕ್ರಗಳನ್ನು ತೆಗೆದು ತನ್ನ ತೋಳಿಗೆ ಸಿಕ್ಕಿಸಿ ಅದರಿಂದ ಶತ್ರುಗಳನ್ನು ಸದೆಬಡಿತಾನೆ. ನೋಡಿ ಎಷ್ಟು ಯುದ್ಧದಲ್ಲಿ ಅವನು ಧೈರ್ಯಶಾಲಿಯಾಗಿದ್ದ ಅಂದರೆ ಅವನನ್ನು ಮೋಸದಿಂದ, ಹಿಂದಿನಿಂದ, ವಂಚನೆಯಿಂದ ಅವನ ಕೈ ಕಟ್ ಮಾಡಿದರು. ಇಲ್ಲದಿದ್ದರೆ ಅವನು ತುಂಬ ಪರಾಕ್ರಮಿ. ಕೊನೆಗೂ ಅಭಿಮನ್ಯುವನ್ನು ತಿವಿದು ಕೊಲ್ಲುವಂಥದ್ದು ಇದು ಅಭಿಮನ್ಯುವಿನ ಪ್ರಸಂಗದಲ್ಲಿ ಬರುವಂಥದ್ದು ಸ್ನೇಹಿತರೆ. ಇದಾದ ನಂತರ ಪ್ರಭುದೇವರ ರಗಳೆಗಳು, ಹರಿಹರ ಬರೆದಿರುವಂತಹ ಪ್ರಭುದೇವರ ರಗಳೆಗಳ ಬಗ್ಗೆ. ಪ್ರಭುದೇವರ ರಗಳೆಯ ಬಗ್ಗೆ ಹೇಳ್ತಾ ಹೋದರೆ ಪ್ರಭುದೇವರ ರಗಳೆಯಲ್ಲಿ ಇಲ್ಲಿ ಒಂದು ಸಣ್ಣ ಕತೆ ಇದೆ. ಅಂದರೆ ಶಿವ ನೋಡಿ ಹೇಳ್ತಾ ಹೋಗ್ತಾನೆ, ಶಿವನ ಆಸ್ಥಾನದಲ್ಲಿ ಒಂದು ದಿನ ಇರುವಾಗ, ಎಲ್ಲರೂ ಇರುವಾಗ, ನಿರ್ಮಾಯನೆಂಬ ಗಣ ಸುರಸತಿಯನ್ನು ಕಂಡು ಮೋಹಕ್ಕೆ ಒಳಗಾಗ್ತಾನೆ. ಶಿವನ ಆಸ್ಥಾನ, ಈಗ ನೀವು ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ. ಆ ಕಲ್ಪನೆಯೊಳಗೆ ಶಿವನ ಆಸ್ಥಾನದಲ್ಲಿ ಎಲ್ಲರೂ ಇರ್ತಾರೆ. ಆ ಕಡೆಯಲ್ಲೆಲ್ಲ ಗಣಗಳೆಲ್ಲ ಇರ್ತಾರೆ, ಈ ಕಡೆಯಲ್ಲಿ ಸುರಸತಿಗಳೆಲ್ಲ ಇರ್ತಾರೆ, ಬೇರೆ ಬೇರೆ ಎಲ್ಲ ಕೆಲಸಕ್ಕೆ ಇರುವಂಥವರು. ಇಲ್ಲಿ ಈ ಶಿವನ ಆಸ್ಥಾನದಲ್ಲಿ ಎಲ್ಲರೂ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿರ್ಮಾಯನೆಂಬ ಒಬ್ಬ ಗಣ ಸುರಸತಿಯನ್ನು ಕಂಡು ಅವಳ ಪ್ರೀತಿಗೆ ಅವನು ಬೀಳ್ತಾನೆ, ಮೋಹಕ್ಕೆ ಒಳಗಾಗ್ತಾರೆ. ಅವರಿಬ್ಬರು ಕಣ್ಣ ಸನ್ನೆಯನ್ನು ಮಾಡ್ತಾ ಪ್ರೀತಿ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದ ಶಿವನಿಗಾಗ ಕಾಣ್ತದೆ. ಶಿವ ಆಗ ಹೇಳ್ತಾನೆ, ನೀವೊಂದು ಕೆಲಸ ಮಾಡಿ, ನೀವು ಇಲ್ಲಿ ಪ್ರೀತಿ ಪ್ರೇಮ ಎಲ್ಲ ಮಾಡೋದಕ್ಕಿಂತ ಭೂಮಿಗೆ ಹೋಗಿ, ನೀವು ಆ ಭೂಮಿಗೆ ಹೋಗಿ ಎಲ್ಲ ಸುಖವನ್ನು ಅನುಭವಿಸಿದ ನಂತರ ಈ ನಮ್ಮ ಒಂದು ಆಸ್ಥಾನಕ್ಕೆ ಬನ್ನಿ, ಅಂದರೆ ಸ್ವರ್ಗಕ್ಕೆ, ಅಂದರೆ ಶಿವನ ಆಸ್ಥಾನ ಕೈಲಾಸ. ಶಿವ ಇರುವಂಥದ್ದು ಕೈಲಾಸದಲ್ಲಿ, ಶಿವನ ಆಸ್ಥಾನ. ಶಿವ ಹೇಳ್ತಾನೆ, ನೋಡಿ ನಿಮಗೆ ಅಷ್ಟು ಪ್ರೀತಿ ಪ್ರೇಮ ಎಲ್ಲ ಮಾಡುವಂಥ ಮನಸ್ಸಾಗಿದೆ, ನೀವು ಭೂಮಿಗೆ ಹೋಗಿ ಅಲ್ಲಿ ಪುನಃ ಹುಟ್ಟಿ ಬಂದು ಅಲ್ಲಿ ಪ್ರೀತಿ ಮಾಡಿ ಎಲ್ಲ ಸುಖಗಳನ್ನು ಅನುಭವಿಸಿ ನಂತರ ನೀವು ಅದನ್ನೆಲ್ಲ ಮುಗಿಸಿದ ನಂತರ ನನ್ನ ಕೈಲಾಸಕ್ಕೆ ಬನ್ನಿ ಅಂತ ಹೇಳಿ ಅವನಿಗೆ ಹೇಳ್ತಾರೆ. ಅದರಂತೆ ನಿರ್ಮಾಯ ಗಣ ಮತ್ತು ಸುರಸತಿ ಇಬ್ಬರು ಕೂಡ ಭೂಮಿಯಲ್ಲಿ ಹೊಸದಾಗಿ ಜನ್ಮ ತಾಳ್ತಾರೆ. ಅಲ್ಲಿ ನಿರ್ಮಾಯನು ಅಲ್ಲಮ್ಮ ಮತ್ತು ಕಾಮಲತೆ ಎಂಬ ಹೆಸರಿನಿಂದ ಇಬ್ಬರು ಕೂಡ ಬೆಳೀತಾರೆ, ಅಲ್ಲಮ್ಮ ಮತ್ತು ಕಾಮಲತೆ ಅಂತ. ಅಲ್ಲಮ್ಮ ಮೃದಂಗದಲ್ಲಿ ಶಿವನೂ ಮೈಮರೆಯಿಸುವಂತೆ ನುಡಿಸ್ತಾ ಇದ್ದ. ನಿರ್ಮಾಯ ಅಲ್ಲಮ್ಮಗೆ ಹುಡ್ತಾನೆ, ನಂತರ ಸುರಸತಿಯು ಕಾಮಲತೆಯಾಗಿ ಹುಟ್ಟುವಂಥದ್ದು. ಇಲ್ಲಿ ಅಲ್ಲಮ್ಮ ಮೃದಂಗ ಬಾರಿಸ್ತಾ ಇರ್ತಾನೆ ಚಿಕ್ಕ ವಯಸ್ಸಿನಿಂದಲೂ. ಶಿವನು ಕೂಡ ಅದಕ್ಕೆ ಮಾರು ಹೋಗುವಷ್ಟು ಅಷ್ಟು ಸುಂದರವಾಗಿ ನುಡಿಸ್ತಾ ಇರ್ತಾನೆ. ಶಿವ ದೇವಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಶಿವ ದೇವಸ್ಥಾನದಲ್ಲಿ ಪ್ರತಿ ದಿವಸ ಅಲ್ಲಮ್ಮ ಕೂಡ ಮೃದಂಗವನ್ನು ಬಾರಿಸ್ತಾ ಇರ್ತಾನೆ. ಕಾಮಲತೆ ಅಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಅಲ್ಲಿ ಕೂಡ ಇಬ್ಬರು ನೋಡಿ ಪ್ರೀತಿಸಿ ಮನಸೋಲ್ತಾರೆ. ಇಬ್ಬರು ಕೂಡ ಮದುವೆ ಆಗ್ತಾರೆ. ಇಬ್ಬರು ಒಂದುಗೂಡಿ ಹಲವು ವರ್ಷಗಳ ಕಾಲ ಸುಖ ಜೀವನವನ್ನು ಸವಿತಾರೆ. ಬೇಕಾದಷ್ಟು ಪ್ರೀತಿಗಳನ್ನು ಮಾಡಿ ಅವರ ಜೀವನವನ್ನು ಸರಿಸ್ತಾರೆ. ಹೀಗಿರುವಾಗ ಕಾಮಲತೆಗೆ ಹೆಂಡತಿಗೆ ಮಹಾಜ್ವರ ಬರ್ತದೆ. ಅವಳು
ಇಹಲೋಕವನ್ನು ತ್ಯಜಿಸಿ ಕೈಲಾಸಕ್ಕೆ ಹೋಗ್ತಾಳೆ. ಮಹಾಜ್ವರ ಬಂದು ಸತ್ತು ಕೈಲಾಸಕ್ಕೆ ಹೋಗ್ತಾಳೆ. ಇದರಿಂದ ಅಲ್ಲಮ್ಮನಿಗೂ ಕೂಡ ತುಂಬಾ ದುಃಖ ಆಗ್ತದೆ. ಅವನು ಕೂಡ ಅಲ್ಲಿ ಇಲ್ಲಿ ಕೂತ್ಕೊಳ್ಳುವಂಥದ್ದು, ತೋಟದ ಸೈಡಲ್ಲಿ ಕೂತ್ಕೊಳ್ಳುವಂಥದ್ದು ಮಾಡ್ತಾ ತುಂಬ ದುಃಖದಲ್ಲಿರ್ತಾನೆ ಕಳ್ಕೊಂಡು. ಅದಾದ ನಂತರ ಒಂದು ತೋಟದ ಮೂಲೆಯಲ್ಲಿ ಎಲ್ಲಿಯೋ ಒಂದು ಸೈಡ ಗದ್ದೆಯಲ್ಲಿ ಈ ರೀತಿ ನೆಲವನ್ನು ಅಗೀತಾ ಇರ್ತಾನೆ ದುಃಖದಲ್ಲಿ. ಆಗ ಶಿವಾಲಯದ ಒಂದು ಕಲಶ ಕಾಣ್ತದೆ. ಕಲಶ, ಶಿವ ದೇವಸ್ಥಾನ ಇರುವಂತಹ ಒಂದು ಕುರುಹು. ಎಲ್ಲರೂ ರಾಜರಿಗೆ ಕರೀತಾರೆ. ರಾಜನನ್ನು ಕರೆದು ಆ ಆಲಯವನ್ನೆಲ್ಲ ಹೋಗ್ತಾರೆ, ಹೊರತೆಗಿಸ್ತಾರೆ. ಹೊರತೆಗೆದಾಗ ಒಂದು ಶಿವ ದೇವಾಲಯ ಅಲ್ಲಿ ಸಿಗ್ತದೆ ಅವರಿಗೆ, ಮಣ್ಣಿನ ಅಡಿಯಲ್ಲಿ. ಹೊರತೆಗಿಸಿ ಯಾರಿಗೂ ಅದರೊಳಗೆ ಹೋಗಲಿಕ್ಕೆ ಭಯ, ಯಾಕಂದರೆ ಎಲ್ಲರಿಗೂ ಸಂಸಾರ ಇದೆ. ಆದರೆ ಅಲ್ಲಮ್ಮನಿಗೆ ಎಲ್ಲವನ್ನು ಕಳ್ಕೊಂಡಿದ್ದಾನೆ, ಹೆಂಡತಿ ಕಳ್ಕೊಂಡಿದ್ದಾನೆ, ಅವನಿಗೆ ಯಾವುದೂ ಇಲ್ಲ. ಆಗ ಅವನೇ ಹೇಳ್ತಾನೆ, ನಾನೇ ಹೋಗ್ತೇನೆ, ನನಗೆ ಯಾವ ಹೆದರಿಕೆ ಇಲ್ಲ ಅಂತ ಹೇಳಿ, ತನಗಾರೂ ಇಲ್ಲ ಅಂತ ಹೇಳಿ ಧೈರ್ಯದಿಂದ ಒಳಗೆ ಹೋಗ್ತಾನೆ. ಶಿವಲಿಂಗವನ್ನು ನಿಮಿಷನನ್ನು ಕಂಡು ಅವನಿಗೆ ಶಿವಜ್ಞಾನ ಉಂಟಾಗ್ತದೆ. ಆಗ ತುಂಬ ಅವರಿಗೆಲ್ಲರಿಗೂ ಕೂಡ ಖುಷಿಯಾಗ್ತದೆ. ಆಗ ಅವನಿಗೆ ಜ್ಞಾನೋದಯ ಆಗುವಂಥದ್ದಲ್ಲಿ ಅಲ್ಲಿಂದ ನಂತರ ಶಿವನನ್ನು ಕಂಡ ನಂತರ ಅವನಿಗೆ ಜ್ಞಾನೋದಯ ಆಗ್ತದೆ. ಶಿವಲಿಂಗವನ್ನು ಕಂಡ ನಂತರ ಅವನು ನಡಿತಾ ಬಸವಣ್ಣ ಸಿದ್ದರಾಮನನ್ನು ಭೇಟಿಯಾಗಿ ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿಂದ ಮುಂದೆ ಕೈಲಾಸಕ್ಕೆ ಬಂದು ಅಲ್ಲಿ ದೇವಗಣಗಳ ಸಮೂಹದಲ್ಲಿ ನಿಂತಿದೆ. ಆಗ ಶಿವ ಅಲ್ಲಮ್ಮನನ್ನು ಗುರುತಿಸಿ ಕರೆದು ಆತನಿಂದ ಎಲ್ಲ ವಿವರವನ್ನು ಕೇಳ್ತಾನೆ. ಭೂಮಿಯಲ್ಲಿ ಯಾವ ರೀತಿಯಾಗಿ ಜೀವನ ಇತ್ತು ನಿಮ್ಮದು ಎಲ್ಲ ವಿಚಾರ ಕೇಳಿದಾಗ ಅಲ್ಲಮ್ಮ ವಿಚಾರವನ್ನು ತಿಳಿಸ್ತಾನೆ. ಮತ್ತೆ ಮೊದಲಿನಂತೆ ಕೈಲಾಸದಲ್ಲಿ ಗಣಪದವಿಯನ್ನು ಅವನಿಗೆ ಕೊಟ್ಟು ವಿರೂಪಾಕ್ಷನು ಕೈಲಾಸದಲ್ಲಿ ಅಲ್ಲಮ್ಮನನ್ನು ಇರಿಸಿಕೊಳ್ಳುವಂತಹ ಕತೆ. ಯಾವುದಿದು? ಹರಿಹರ. ನೋಡಿ ಎಷ್ಟು ಸುಂದರವಾದ ಕತೆ ಇದೆ ಇದರಲ್ಲಿ. ನಾವು ನೋಡಬೇಕಾದ್ರೆ ಇದೇನೂ ಅರ್ಥ ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಒಮ್ಮೆಯ ಕಥೆಯನ್ನು ಕೇಳಿದರೆ ತುಂಬಾ ಸುಲಭ ಇದೆ, ಏನು ಕಷ್ಟ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಘಟನೆಯನ್ನು ನೈಜ ರೀತಿಯಲ್ಲಿ ನಾವು ಒಂದು ಏನು ಮಾಡಬೇಕು, ಇಮ್ಯಾಜಿನೇಷನ್ ಅಂದರೆ ನಾವೇ ಅದರ ಒಂದು ಕಲ್ಪನೆಯಲ್ಲಿ ಹೋಗಬೇಕು. ಆವಾಗ ಆ ಕತೆ ಸರಿಯಾಗಿ ನೆನಪಲ್ಲಿರ್ತದೆ. ಪ್ರಭುದೇವರ ರಗಳೆಗಳು ಹರಿಹರ ಬರೆದಿರುವಂಥದ್ದು. ಅದು ಶಿವ ಕೈಲಾಸದ ಒಂದು ಕತೆ. ಇನ್ನು ಭರತ ಬಾಹುಬಲಿ ಪ್ರಸಂಗ, ಅಣ್ಣ ಮತ್ತು ತಮ್ಮರ ನಡುವೆ ಆದಂತಹ ಒಂದು ಪ್ರಸಂಗವೇ ಭರತ ಬಾಹುಬಲಿ ಪ್ರಸಂಗ. ರತ್ನಾಕರ ವರ್ಣಿಯವರು ಬರೆದಿರುವಂಥದ್ದು. ಇದು ಕೂಡ ನೋಡಿ ಒಂದು ಸುಂದರವಾದ ಕತೆ. ಅಣ್ಣ ತಮ್ಮಂದಿರ ನಡುವೆ ಆಗುವಂತಹ ಒಂದು ವಿಚಾರ. ಭರತ ಮತ್ತು ಬಾಹುಬಲಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಬಾಹುಬಲಿಯ ಬಗ್ಗೆ ಗೊತ್ತಿದೆ, ಆದರೂ ಈ ಒಂದು ಕೆಲವು ಕಥೆಗಳು ನಮಗೆ ಗೊತ್ತಿರೋದಿಲ್ಲ. ಅದನ್ನು ನಾನು ಹೇಳ್ತಾ ಹೋಗ್ತೇನೆ ನೋಡಿ. ರತ್ನಾಕರ ವರ್ಣಿಯವರು ಲೇಖಕರು. ಅವರು ಭರತೇಶ ವೈಭವ ಅಪರೂಪದ ಕಾವ್ಯ ಅದು. ರತ್ನಾಕರ ವರ್ಣಿಯವರು ಬರೆದಿರುವವರು. ಇಡೀ ಕಾವ್ಯ ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಮೋಕ್ಷ ವಿಜಯ, ಅರ್ಕಕೀರ್ತಿ ವಿಜಯ ಎನ್ನುವ 5 ವಿಜಯಗಳಾಗಿ ವಿಭಾಗವಾಗಿದೆ. ಭರತನಿಗೆ 96,000 ಹೆಂಡತಿಯರು. ನೋಡಿ, 1-2 ಹೆಂಡತಿಯಲ್ಲ, ಇಲ್ಲಿ ಭರತನಿಗೆ 96,000 ಹೆಂಡತಿಯರಿದ್ರಂತೆ. ಜೊತೆಗೆ ಚಕ್ರವರ್ತಿ ಪಟ್ಟ. ಹೀಗಿದ್ದರೂ ಭರತ ಭೋಗದಲ್ಲಿಯೇ ಯೋಗಿಯಾಗಿದ್ದಂಥವನು. ಅದಕ್ಕೆ ನಿದರ್ಶನ ಈ ಪ್ರಸಂಗ. ಭರತನ ಆಯುಧಾಗಾರದ ಚಕ್ರರತ್ನ ಉದಯವಾಗ್ತದೆ ಅವನಲ್ಲಿ. ಆಯುಧಾಕಾರದ ಚಕ್ರರತ್ನ. ಅದಾದ ನಂತರ ಅವನಿಗೆ ಒಂದು ದಿಗ್ವಿಜಯ ಮುಗಿಸಿ ಬಂದಾಗ ರತ್ನಚಕ್ರ ಎಂಬ ಬಿರುದು ಅವನಿಗೆ ಬರ್ತದೆ. ಅದಕ್ಕೆ ಕಾರಣವೆಂದರೆ ಬಾಹುಬಲಿ ಅಣ್ಣನ ಒಡೆತನವನ್ನು ಒಪ್ಪಿರಲಿಲ್ಲ. ಇಲ್ಲಿ ಬಾಹುಬಲಿ ತಮ್ಮ. ಭರತ ಮತ್ತು ಬಾಹುಬಲಿ ಅಣ್ಣ ತಮ್ಮಂದಿರು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಭರತ ಅಣ್ಣ, ಬಾಹುಬಲಿ ತಮ್ಮ. ಭರತ ಎಷ್ಟು ಒಂದು ಉತ್ತಮ ರಾಜ ಆಗಿದ್ದ ಅಂದರೆ, ಈ ಇಡೀ ಕಾವ್ಯ 5 ವಿಜಯಗಳಲ್ಲಿ ವಿವರಿಸ್ತಾರೆ. ಯಾವುದೆಲ್ಲ ವಿಜಯ ನೋಡಿಲ್ಲಿ? ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಮೋಕ್ಷ ವಿಜಯ, ಅರ್ಕಕೀರ್ತಿ ವಿಜಯ ಎನ್ನುವಂತಹ 5 ವಿಜಯಗಳಾಗಿ ವಿಭಾಗಿಸಲಾಗಿದೆ. ಭರತನಿಗೆ 96,000 ಹೆಂಡತಿಯರು. ಚಕ್ರವರ್ತಿ ಪಟ್ಟ ಕೂಡ, ಅವನು ಚಕ್ರವರ್ತಿ ರಾಜ, ಭೋಗದ ರಾಜ, ಎಲ್ಲ ಇದೆ ಅವನಿಗೆ. ಆದರೂ ಯೋಗಿಯಾಗಿರ್ತಾ ಇದ್ದ. ತುಂಬಾ ಉತ್ತಮ ರಾಜ ಅವನು.
ಚಕ್ರರತ್ನ ಒಮ್ಮೆ ಉದಯ ಆಗ್ತದೆ, ಅದಾದ ನಂತರ ಅವನಿಗೆ ಚಕ್ರರತ್ನ ಎನ್ನುವಂಥ ಬಿರುದು ಕೂಡ ಬರ್ತದೆ. ಆದರೆ ಇಲ್ಲಿ ಈಗ ತಮ್ಮನಿಗೆ ಹೊಟ್ಟೆಯುರಿ ಅಥವಾ ಅಸೂಯೆ ಅಂತ ಹೇಳ್ಬೋದು. ಅವನು ಅಣ್ಣ ದಿಗ್ವಿಜಯ ಹೊಂದುವುದು ಅವನಿಗೆ ಇಷ್ಟ ಇಲ್ಲ, ಅಣ್ಣನಿಗೆ ಪಟ್ಟ ಸಿಗುವುದು ಇಷ್ಟ ಇಲ್ಲ, ಅದೆಲ್ಲ ಇಷ್ಟವೇ ಇರುವುದಿಲ್ಲ ಅವನಿಗೆ. ಆವಾಗ ಅವನಿಗೆ ಯಾವುದು ಇಷ್ಟ ಇರೋದಿಲ್ಲ, ಅವನಿಗೆ ಅಣ್ಣ ಆ ರೀತಿ ಒಡೆತನವನ್ನು ಪಡೆದುಕೊಳ್ಳುವಂಥದ್ದು. ಭರತ ಏನು ಮಾಡ್ತಾನೆ, ತಮ್ಮನನ್ನು ಕರೆಸಿ ಹೇಳ್ತಾನೆ, ಮೊದಲು ತಮ್ಮ ಹೇಳ್ತಾನೆ ನಾವು ಯುದ್ಧ ಮಾಡುವ ಅಂತ ಹೇಳ್ತಾನೆ. ಯುದ್ಧ ಮಾಡಿ ಅದರಲ್ಲಿ ಗೆದ್ದು ಯಾರಿಗೆ ಸಿಗ್ತದೆ ಅದು ಅವರಿಗೆ ಅಂತ ಹೇಳ್ತಾನೆ. ಆದರೆ ಅಣ್ಣನಿಗೆ ಯುದ್ಧ ಮಾಡಲಿಕ್ಕೆ ಒಂದು ಚೂರು ಇಷ್ಟ ಇಲ್ಲ. ಯಾಕೆ ತಮ್ಮನ ಜೊತೆಗೆ ಯುದ್ಧ ಮಾಡಬೇಕು, ಯಾಕೆ ಜಗಳ ಮಾಡಬೇಕು, ಅಣ್ಣ ತಮ್ಮಂದಿರು ರಕ್ತ ಸಂಬಂಧಿಗಳು ಯಾಕೆ ಜಗಳವನ್ನು ಆಡಬೇಕು ಎಂಬ ಭರತನಿಗೆ ಇರುವಂಥದ್ದು. ಅಣ್ಣ ಅವನು ತಾಳ್ಮೆಯಿಂದ ಹೇಳ್ತಾನೆ, ನೋಡು ತಮ್ಮ, ನಿನ್ನ ಹತ್ರ ಮಾತಾಡಬೇಕು, ಬಾ, ನೀನು ಮಾತಾಡಿದ ನಂತರ ನಾವು ಯುದ್ಧ ಮಾಡುವ ಅಂತ ಹೇಳ್ತಾನೆ. ಭರತ ತಮ್ಮನನ್ನು ಕರೆತರಲು ದಕ್ಷಿಣಾಂಕನನ್ನು ಕಳಿಸಿ ಭರತ ಕರಿತಾ ಇದ್ದಾನೆ, ಅಣ್ಣ ಕರಿತಾ ಇದ್ದಾನೆ ಅಂತ ಹೇಳು ತಮ್ಮನಿಗೆ ಅಂತ. ಆದರೆ ಬಾಹುಬಲಿ ಅಣ್ಣನನ್ನು ಮೀಟಾಗಲಿಕ್ಕೆ ಇಷ್ಟಪಡುವುದಿಲ್ಲ. ಅವನು ಹೇಳ್ತಾನೆ ನಾವು ಯುದ್ಧದಲ್ಲಿಯೇ ಸಿಗುವ ಅಂತ ಹೇಳಿ ಕಳಿಸ್ತಾನೆ. ಮರುದಿನ ಯುದ್ಧ ಭೂಮಿಯಲ್ಲಿ ಭರತ ಬಾಹುಬಲಿ ಸರಿ ಬರದಿದ್ದರೆ ಏನಾಯಿತು, ನಾವು ಯುದ್ಧದಲ್ಲಿ ಕಾಣುವ ಅಂತ ಹೇಳಿ ಯುದ್ಧ ಭೂಮಿಯಲ್ಲಿದ್ದಾಗ ಭರತ ಇನ್ನೂ ಕೂಡ ಬಾಹುಬಲಿ ಅಂದರೆ ತಮ್ಮನನ್ನು ಅವನು ಸಮಾಧಾನ ಮಾಡ್ತಾನೆ. ನೋಡು, ನಾವು ಜೈನ ಧರ್ಮವು ಪಾಲಿಸುವುದು ಯುದ್ಧ ನಿಷ್ಕ್ರಿಯ, ನಾವು ಯುದ್ಧ ಮಾಡುವ ಹಾಗಿಲ್ಲ, ನಾವು ಜೈನ ಧರ್ಮದವರು. ಅಲ್ಲದೆ ಅಣ್ಣ ತಮ್ಮಂದಿರೇ ಯುದ್ಧ ಮಾಡಿದರೆ ಈ ಒಂದು ಸಮಾಜಕ್ಕೆ ನಾವು ಏನಂತ ಉತ್ತರ ಕೊಡುವಂಥದ್ದು. ಅಣ್ಣ ತಮ್ಮಂದಿರೇ ಯುದ್ಧವನ್ನು ಮಾಡಿದ್ದಾರೆ, ನಾವೇನು ಅಂತ ಹೇಳುವಂತಹ ಒಂದು ಪ್ರಶ್ನೆ ಬರ್ತದೆ. ನೀವು ಆ ರೀತಿ ಮಾಡಬಾರ್ದು ತಮ್ಮನಿಗೆ ಅವನು ಬುದ್ಧಿವಾದ ಹೇಳುವಂಥದ್ದು. ನಾವಿಬ್ಬರು ಅಣ್ಣ ತಮ್ಮಂದಿರು, ಯಾರ ಮೇಲೂ ಹಗೆ ಇಲ್ಲ. ಇಲ್ಲಿ ನನಗೆ ನಿನ್ನ ಮೇಲೆ ಏನೂ ಹಗೆ ಇಲ್ಲ, ನನ್ನ ಮೇಲೆ ಕೂಡ ನಿನಗೆ ಹಗೆ ಇಲ್ಲ. ಅಂದಮೇಲೆ ನಾವು ಯಾಕೆ ಯುದ್ಧ ಮಾಡಬೇಕು? ಸರಿ, ಈ ಜಾಗ ಎಲ್ಲ ನಿನಗೆ ಬೇಕಾ, ತಕ್ಕೋ, ಈ ಜಾಗ ಎಲ್ಲ ನಿನ್ನದೇ, ನನಗೆ ಏನೂ ಕೂಡ ಬೇಡ. ಅಂದ ಮೇಲೆ ಯಾಕೆ ಯುದ್ಧ ಮಾಡಬೇಕು? ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತಾದರೆ, ನಿನಗೆ ಚಕ್ರವರ್ತಿ ಪಟ್ಟ ಬೇಕು ಅಂತಾದರೆ ತಕ್ಕೋ, ನೀನೇ ರಾಜ್ಯಭಾರವನ್ನು ಮಾಡು, ನನಗೇನೂ ಬೇಡ. ಅಂದ ಮೇಲೆ ನಾವು ಯಾಕೆ ಯುದ್ಧ ಮಾಡಬೇಕು? ನೀನೇ ರಾಜ್ಯಭಾರವನ್ನು ಮಾಡು, ನಿನಗೆ ಇಷ್ಟ ಬಂದಾಗಿ ಜೀವನ ಮಾಡು. ಅಂದ ಮೇಲೆ ಈ ಭೂಮಂಡಲ ಯಾಕೆ ಯುದ್ಧ ಮಾಡಬೇಕು? ನಿನ್ನನ್ನು ಗೆದ್ದು ನಾನು ಈ ಭೂಮಂಡಲದಲ್ಲಿ ಗೆದ್ದಾದರೂ ಏನು ಪ್ರಯೋಜನ ಅಂತ ಅಣ್ಣ ಕೇಳ್ತಾನೆ. ಭರತನ ಈ ಒಂದು ವ್ಯಕ್ತಿತ್ವ ಇದೆಯಲ್ಲ, ಮನುಕುಲಕ್ಕೆ ಒಂದು ದಾರಿದೀಪ ಇದ್ದಂತೆ ಸ್ನೇಹಿತರೆ. ದ್ವೇಷ, ಅಸೂಯೆ, ವೈಭವದ ಮೇಲಿನ ಆಸೆಯಂತೆ ಕೆಟ್ಟ ಭಾವನೆಗಳಿಗಿಂತ ಪ್ರೀತಿಯೇ ದೊಡ್ಡದು ಅಂತ ಸಂದೇಶವನ್ನು ನೀಡ್ತಾನೆ. ನೋಡಿ, ಇದೇ ರೀತಿ ಭಾವನೆ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರಿಗೆ ಇದ್ದರೂ ಕೂಡ ನಮ್ಮ ಸಮಾಜ ಎಷ್ಟು ಸುಖದಿಂದ ಇರ್ಬೋದಲ್ವ. ಈಗ ನಾವು ಎಲ್ಲ ಕಡೆ ನೋಡುವಂಥದ್ದು ಅಣ್ಣ ತಮ್ಮಂದಿರ ಜಗಳ, ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳ ಮಾಡುವಂಥದ್ದು. ಅದರಲ್ಲಿ ಯಾರಾದರೂ ಒಬ್ಬರು ಕೂಡ ತಕೋ, ಈ ಆಸ್ತಿ ಎಲ್ಲ ನೀನೇ ತಕೋ, ನನಗೇನು ಬೇಡ ಅಂತ ಹೇಳಿದರೆ, ಭರತನ ಹಾಗೆ ಇದ್ದರೆ ಈ ಒಂದು ಸಮಾಜ ಎಷ್ಟು ಸುಖದಿಂದ ಇರ್ತಿತ್ತು. ಪ್ರೀತಿಯೇ ದೊಡ್ಡದು ಎನ್ನುವಂಥ ಸಂದೇಶವನ್ನು ಭರತ ಹೇಳ್ತಾನೆ. ಬಲದಲ್ಲಿ, ಹಿರಿತನದಲ್ಲಿ, ಗುಣದಲ್ಲಿ ಆಕಾಶದೆತ್ತರದ ಉನ್ನತಿಯನ್ನು ಹೊಂದಿದ್ದವನು ತಮ್ಮನಿಗಾಗಿ, ಅವನ ಸಂತೋಷಕ್ಕಾಗಿ ಅವನಿಗೆ ಬೇಕಾದಂತಿರದಲ್ಲೂ ಸಿದ್ಧನಾಗಿ ಬಿಡ್ತಾನೆ. ನೋಡು, ನೀನೇ ರಾಜ್ಯಭಾರ ಆಡು, ನೀನು ಈ ರಾಜ್ಯಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದರೆ ಯುದ್ಧ ಬೇಡ, ಇಡೀ ರಾಜ್ಯ ನೀನು ತಗೋ. ಚಕ್ರವರ್ತಿ ಸ್ಥಾನಕ್ಕೆ ನಿನಗೆ ಯುದ್ಧ ಮಾಡ್ತಾ ಇದ್ದರೆ ತಗೋ, ಅದು ಕೂಡ. ಈ ಭೂಮಿಗೋಸ್ಕರ ನೀನು ಯುದ್ಧ ಮಾಡ್ತಾರೆ, ತಗೋ, ನೀನು ಎಲ್ಲವನ್ನು ತಗೋ. ಅದಾದಮೇಲೆ ನಾವು ಯಾಕೆ ಯುದ್ಧವನ್ನು ಮಾಡಬೇಕು ಅಂತ ತಾಳ್ಮೆಯಿಂದ ಕೇಳ್ತಾನೆ. ಆಗ ಬಾಹುಬಲಿಗೆ ಅಣ್ಣನ ಮೇಲಿದ್ದ ಗೌರವ, ವಾತ್ಸಲ್ಯ ಈಗ ಪ್ರಕಟ ಆಗ್ತದೆ. ಅಣ್ಣನ ಪ್ರೀತಿಯ ಮಾತುಗಳು ಗರುಡ ಮಂತ್ರದಿಂದ ಹಾವಿನ ವಿಷವಿಳಿಯುವ ರೀತಿಯಲ್ಲಿ ಅವನಿಗೆ ಗರ್ವ ಇತ್ತು, ಅದೆಲ್ಲ ಕೂಡ ಇಳಿದು ಹೋಗ್ತದೆ. ಅಣ್ಣ ಆ ರೀತಿಯಾಗೆಲ್ಲ ಹೇಳ್ತಾನೆ. ಹೇಳುವಾಗ ನಿನ್ನ ಮೇಲೆ ನನಗೆ ಯಾವ ಕೆಟ್ಟ ಭಾವನೆಯೂ ಇಲ್ಲ, ಯಾವ ಕೆಟ್ಟ ಆಸೆಯೂ ಇಲ್ಲ, ನನಗೆ ನೀನೇ ನೋಡ್ಕೊ, ಎಲ್ಲ ನಿನಗೆ ಆಯಿತು ಎಲ್ಲ ಅಂತ ಹೇಳಿದಾಗ ಭರತನ ಹೃದಯ ಆಲೋಚನೆಗಳು ಬಾಹುಬಲಿಗೆ ಅರಿವಾಗ್ತದೆ. ಕಾರಣವಿಲ್ಲದ ಸಂದೇಹದಿಂದ ಅಣ್ಣನ ಮೇಲೆ ಅವನಿಗೆ ಸಂದೇಹ ಇತ್ತು, ಅವನೆಲ್ಲ ತಗೊಳ್ತಾನೆ, ಅವನೇ ತಗೊಳ್ತಾನೆ ಅನ್ನುವಂಥದ್ದು. ಈಗ ಅವನ ಮೇಲೆ ಯಾವ ಸಂದೇಹವೂ ಇಲ್ಲ. ಈಗ ತಮ್ಮನಿಗೆ ಅಂದರೆ ಬಾಹುಬಲಿಗೆ ತನ್ನ ತಪ್ಪಿನ ಅರಿವಾಗಿ ಅವನಿಗೆ ನಾಚಿಕೆ ಆಗ್ತದೆ, ಪಶ್ಚಾತ್ತಾಪ ಆಗ್ತದೆ. ಅಯ್ಯೋ, ನಾನು ಈ ರೀತಿಯ ಹೇಳಿದೆಯೋ, ನನ್ನ ಅಣ್ಣನ ವಿರುದ್ಧವೇ ನಾನೇ ಯುದ್ಧಕ್ಕೆ ನಿಂತೆನೋ ಅಂತ ಮುಖ ನೋಡಲು ಕೂಡ ಹಿಂಜರಿತಾನೆ.
ಅದಾದ ನಂತರ ಮನಸ್ಸಿನಲ್ಲಿದ್ದ ಕಾಮನೆಗಳೆಲ್ಲವೂ ಸುಟ್ಟು ಹಾಕಿ ದೀಕ್ಷೆ ಪಡೆಯುವ ನಿರ್ಧಾರಕ್ಕೆ ಬಾಹುಬಲಿ ಬರ್ತಾನೆ. ಭರತ ಸಂಸಾರದಲ್ಲಿದ್ದು ಯೋಗಿ ಎನ್ನುವ ಕೀರ್ತಿಗೆ ಪಾತ್ರನಾದರೆ ಬಾಹುಬಲಿ ಎಲ್ಲವನ್ನು ಬಿಟ್ಟು ಸಂಬಂಧಗಳಿಗಿರುವ ಮಹತ್ವವನ್ನು, ಆದರ್ಶವನ್ನು, ಧರ್ಮವನ್ನು ಎಲ್ಲವನ್ನೂ ತಿಳಿದು ಅವನು ಬಾಹುಬಲಿಯಾಗಿ ನಿಲ್ಲುವಂಥದ್ದು. ಎಲ್ಲವನ್ನು ತ್ಯಜಿಸ್ತಾನೆ. ಕೊನೆಗೆ ಬಾಹುಬಲಿ ಯಾವುದೇ ಬಟ್ಟೆ ಕೂಡ ಇಲ್ಲದೆ ನಿಲ್ಲುವಂಥದ್ದು ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಮೋಕ್ಷಗಾಮಿಯಾಗಿ ದೀಕ್ಷೆ ಪಡೆಯುವ ನಿರ್ಧಾರಕ್ಕೆ ಕೊನೆಯದಾಗಿ ಬರುವಂಥದ್ದು ಕಾಣ್ಬೋದು. ಧರೆಗೊಬ್ಬ ದಾನಶೂರ ಕರ್ಣನೆಂದ ಪರ್ವ. ಇದು ಕರ್ಣನ ಬಗ್ಗೆ. ಇಲ್ಲಿ ಕುರುಕ್ಷೇತ್ರ ಯುದ್ಧ ಆಗ್ತಾ ಇದೆ. ಕರ್ಣ ಯಾವುದೆಲ್ಲ ರೀತಿಯ ತ್ಯಾಗ ಮಾಡಿದ ಎನ್ನುವಂಥದ್ದು ಕರ್ಣನ ವಿಚಾರದಲ್ಲಿ ಬರುವಂಥದ್ದು. ಎಷ್ಟೆಲ್ಲ ತ್ಯಾಗ ಮಾಡಿದ ಈ ಭೂಮಿಗೆ. ದಾನಶೂರ ಕರ್ಣ ಅವನೊಬ್ಬನೇ ಇರುವಂಥದ್ದು ಅಂತ ಹೇಳುವಂಥದ್ದು ಈ ಕವನದಲ್ಲಿ ಬರುವಂಥದ್ದು. ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣರು ಸಾವನ್ನಪ್ತಾರೆ. ಅಶ್ವತ್ಥಾಮ ತಾನು ಯುದ್ಧ ಮಾಡ್ತೇನೆ ಎಂದಾಗ ದುರ್ಯೋಧನ ಅದಕ್ಕೆ ಒಪ್ಪದೆ ಕರ್ಣನಿಗೆ ಪಟ್ಟ ಕಟ್ತಾನೆ. ಅಂದರೆ ಈಗ ಅಶ್ವತ್ಥಾಮ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇವರೆಲ್ಲರೂ ಸತ್ರು, ಇನ್ನು ಅಶ್ವತ್ಥಾಮ ಹೇಗೆ ಯುದ್ಧ ಮಾಡ್ತಾನೆ, ಅವನು ಗೆಲ್ಲಲಿಕ್ಕೆ ಸಾಧ್ಯವಾ, ಇದಕ್ಕೆಲ್ಲ ಕರ್ಣನೇ ಒಳ್ಳೆಯದು ಅಂತ ಹೇಳಿ ಕರ್ಣನಿಗೆ ಪಟ್ಟ ಕಟ್ತಾನೆ. 14 ಲೋಕ ಸಿಗುವುದಾದರೂ ನಿನ್ನ ಸಹಾಯ ಬೇಡವೆಂದು ಅಶ್ವತ್ಥಾಮಿಗೆ ಹೇಳ್ತಾನೆ. ಅಶ್ವತ್ಥಾಮನಿಗೆ ದುಃಖ ಆಗ್ತದೆ ತುಂಬ. ಯಾಕಂದರೆ ನನ್ನ ಯುದ್ಧದಲ್ಲಿ ಇವನಿಗೆ ನಂಬಿಕೆಯೇ ಇಲ್ಲ ಅಂತ ಅವನು ಆಲೋಚನೆ ಮಾಡ್ತಾನೆ. ಕರ್ಣ ದುರ್ಯೋಧನನ್ನು ಗೆಲ್ಲಿಸುವ ಆಲೋಚನೆಯಲ್ಲೇ ಯುದ್ಧ ಮಾಡ್ತಾನೆ. ಯಾಕಂದರೆ ಇಲ್ಲಿ ಕರ್ಣ ಮತ್ತು ದುರ್ಯೋಧನ ಗೆಳೆಯರು, ತುಂಬಾ ಆಪ್ತ ಸ್ನೇಹಿತರವರು. ಈಗ ಕರ್ಣ ಯೋಚನೆ ಮಾಡ್ತಾನೆ, ದುರ್ಯೋಧನ ನಾನು ಹೇಗೆ ಆದರೂ ಕೂಡ ಸರಿಯೇ, ಅವನನ್ನು ಯುದ್ಧದಲ್ಲಿ ಗೆಲ್ಲಿಸಲೇಬೇಕು ಎನ್ನುವಂಥ ಹಠ ಪಡ್ತಾನೆ. ಕೃಷ್ಣ ಅರ್ಜುನನಿಗೆ ಯುದ್ಧದ ಭೀಕರತೆಯನ್ನು ತಿಳಿಸಿ ಸರಿಯಾಗಿ ಸಿದ್ಧನಾಗಲು ಹೇಳ್ತಾನೆ. ಕೃಷ್ಣನಿಗೆ ಗೊತ್ತಿದೆ ಕರ್ಣ ಭಯಂಕರ ಪರಾಕ್ರಮಶಾಲಿ, ಅವನು ಯುದ್ಧದಲ್ಲಿ ನಿಂತರೆ ಅವನೇ ಗೆಲ್ಲುವಂಥದ್ದು. ಆದ್ದರಿಂದ ಅರ್ಜುನ ನೀನು ಯುದ್ಧಕ್ಕೆ ಸರಿಯಾಗಿ ಸಿದ್ಧತೆಯನ್ನು ಮಾಡ್ಕೋ, ಸ್ವಲ್ಪ ಆದರೂ ಕೂಡ ಯಾಮಾರಿದ್ರೂ ಕೂಡ ಅವನೇ ಗೆಲ್ಲುವಂಥದ್ದು ಹೇಳುವ ರೀತಿಯಲ್ಲಿ ಅವನು ಹೇಳ್ತಾನೆ. ಕರ್ಣನ ಕಾಳಗ ಘಟೋತ್ಕಜನಿಂದ ತಡೆದು ಅವನು ಕರ್ಣನಿಂದ ಹತನಾಗುತ್ತಾನೆ. ಮಗನ ಸಾವಿನಿಂದ ನೊಂದ ಭೀಮ ದುಶ್ಯಾಸನನ್ನು ಎದುರಿಸಲು ಸಿದ್ಧನಾಗುವನು. ಇತ್ತ ಕರ್ಣ ಸರಿಯಾದ ಸಾರಥಿ ಇಲ್ಲವೆಂದು ಹೇಳಿದಾಗ ದುರ್ಯೋಧನ ಕರ್ಣನ ಆಶಯದಂತೆ ಶಲ್ಯನನ್ನು ಸಾರಥಿಯಾಗಲು ಒಪ್ಪಿಸ್ತಾನೆ. ಶಲ್ಯ ಒಪ್ಪುವುದಿಲ್ಲ ಸಾರಥಿ ಆಗಲಿಕ್ಕೆ. ಅದಾದ ನಂತರ ಶಲ್ಯನನ್ನು ಸಾರಥಿಯಾಗಿ ಮಾಡ್ತಾನೆ. ಸಾರಥಿಯಾಗಿ ಮಾಡಿದಾಗ ಈಗ ಕೃಷ್ಣನಿಗೆ ಆಗ್ತದೆ, ಕರ್ಣನನ್ನು ಸೋಲಿಸಬೇಕಾದ್ರೆ ಏನಾದರೂ ಒಂದು ಇದು ಮಾಡಬೇಕು, ಏನಾದರೂ ಒಂದು ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾನೆ ಅವನು. ಭೀಮ ದುಶ್ಯಾಸನನನ್ನು ಕೊಂದು ದ್ರೌಪದಿಯನ್ನು ಕರೆಸಿ ಅವಳ ರಕ್ತದಿಂದ ಅವಳ ಮುಡಿಯನ್ನು ಕಟ್ಟಿ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುತ್ತಾನೆ. ಭೀಮನ ಸಾಹಸದಿಂದ ದ್ರೌಪದಿ ಸಂತಸ ಪಡುತ್ತಾಳೆ. ದುಶ್ಯೋಧನನ ಸಾವಿನಿಂದ ಕರ್ಣ ಕೊರಗಿ ಈ ದಿನ ಕೌರವನಿಗೆ ಸಂತೋಷವಾಗುವಂತೆ ಯುದ್ಧ ಮಾಡಬೇಕೆಂದು ಅವನು ಹೊರಡುವಂಥದ್ದು. ಅರ್ಜುನನಿಗೆ ಕರ್ಣನ ಮೇಲಿನ ಮಮತೆ ಉಂಟಾದಾಗ ಅರ್ಜುನನ ಹೇಳ್ತಾನೆ ಕೃಷ್ಣನ ಹತ್ರ, ಬೇಡ, ಕರ್ಣನ ಜೊತೆ ನಾನು ಯುದ್ಧ ಮಾಡುವುದಿಲ್ಲ, ಅವನು ಒಳ್ಳೆಯ ಗೆಳೆಯ, ಅವನ ಜೊತೆಗೆ ಯುದ್ಧ ಮಾಡುವುದಿಲ್ಲ ಅಂತೆಲ್ಲ ಹೇಳ್ತಾನೆ. ಆದರೆ ಕೃಷ್ಣ ಅರ್ಜುನನನ್ನು ಹುರಿದುಂಬಿಸ್ತಾನೆ. ನೀನು ಯುದ್ಧದ ಕೊನೆಯಲ್ಲಿ ಈ ರೀತಿ ಮಾಡಿದರೆ ನಿನ್ನನ್ನೇ ಕೊಲ್ತಾನೆ, ಪಾಂಡವರೆಲ್ಲರೂ ಕೂಡ ನಾಶ ಆಗಬೇಕಾಗ್ತದೆ, ಆ ರೀತಿ ಆಗಬಾರ್ದು, ಇಲ್ಲಿ ನೀನು ಧೈರ್ಯ ಕಳ್ಕೊಳ್ಬಾರ್ದು, ಗುರಿ ಇಡು ಅಂತೆಲ್ಲ ಬುದ್ಧಿವಾದವನ್ನು ಕೃಷ್ಣನು ಹೇಳುವಂಥದ್ದು ಅರ್ಜುನನಿಗೆ. ಇಲ್ಲದಿದ್ದರೆ ಅರ್ಜುನ ಯುದ್ಧದಿಂದ ಹಿಂದೆ ಸರಿತಾ ಇದ್ದ. ಕರ್ಣನ ಜೊತೆ ಯುದ್ಧ ಮಾಡಲಿಕ್ಕೆ ಅವನಿಗೆ ಇಷ್ಟೇ ಇರಲಿಲ್ಲ. ಅದಾದ ನಂತರ ಕರ್ಣ ಶಲ್ಯನ ಜೊತೆಗೆ ಮಾತುಕತೆ ಆಗುವಂಥದ್ದು. ಶಲ್ಯ ಮಾತನ್ನು ಕೇಳದ ಕರ್ಣನ ಮೇಲೆ ಕೋಪಗೊಂಡು ಶಲ್ಯ ರಥವನ್ನು ಬಿಟ್ಟು ಹೋಗ್ತಾನೆ. ಆಗ ರಥ ಹೂಳುವಂಥ ಸ್ಥಿತಿ ಬರ್ತದೆ. ಕರ್ಣ ಆ ಚಕ್ರವನ್ನು ಸರಿಪಡಿಸಬೇಕಾದ್ರೆ ಕೃಷ್ಣ ಏನು ಮಾಡ್ತಾನೆ, ಬ್ರಾಹ್ಮಣನ ವೇಷದಲ್ಲಿ ಹೋಗಿ ನನಗೆ ಅಮೃತ ಕಲಶದಿಂದ ಬ್ರಾಹ್ಮಣನ ವೇಷ ಹೋಗಿ ನನಗೇನಾದರೂ ಭಿಕ್ಷೆ ಕೊಡು ಅಂತ ಕೇಳ್ತಾನೆ. ಯಾಕಂದರೆ ಕರ್ಣ ದಾನಿ, ಅವನು ಏನು ಕೇಳಿದರೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲಂತೆ. ಆಗ ಬ್ರಾಹ್ಮಣನ ವೇಷ ಹೋಗಿ ನನಗೇನಾದರೂ ಕೊಡು ಅಂತ ಹೇಳಿದಾಗ ಕರ್ಣ ಹೇಳ್ತಾನೆ ಅಂತೆ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಈಗ ಯುದ್ಧದ ಸಮಯದಲ್ಲಿದ್ದೇನೆ, ನನ್ನ ಹತ್ರ ಏನೂ ಇಲ್ಲ, ನಿನಗೆ ಏನು ಕೊಡಲಿ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ, ಅಮೃತ ಕಲಶದಿಂದ ನಿನ್ನ ಕುಂಡಲಗಳನ್ನು ದಾನ ಮಾಡು ಅಂತ ಹೇಳ್ತಾನೆ. ಕರ್ಣನ ಕುಂಡಲ ಅಂದರೆ ಕಿವಿಯ ಓಲೆ. ಆ ಕಿವಿಯ ಓಲೆ ಯಾರಿಗೂ ಕಾಣಿಸೋದಿಲ್ಲ, ಅದೊಂಥರ ಒಂದು ಶಕ್ತಿ ಅದು. ಅದನ್ನು ಯಾರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಅದನ್ನು ಯಾರಿಗೂ ಕೂಡ ಕಾಣಿಸೋದು ಕೂಡ ಇಲ್ಲ.
ಅಂತಹ ಸಂದರ್ಭದಲ್ಲಿ ಕೃಷ್ಣ ಕೇಳಿದಾನೆ, ನಿನ್ನ ಕುಂಡಲವನ್ನು ನನಗೆ ಕೊಡು. ಯಾವ ಕಾರಣ ಗೊತ್ತಾ? ಈ ಕುಂಡಲವನ್ನು ತೆಗೆದ್ರೆ ಅವನ ಶಕ್ತಿಯೆಲ್ಲ ಹೋಗ್ತದೆ ಎನ್ನುವಂಥ ಒಂದು ಕಾರಣದಿಂದ ಕೃಷ್ಣ ಕೇಳಿದ ತಕ್ಷಣ, ಅವನಿಗೆ ಗೊತ್ತಿಲ್ಲ ಒಬ್ಬ ಬ್ರಾಹ್ಮಣ ಬಂದು ಕೇಳಿದಾನೆ ಅಂತ ಹೇಳಿ, ಕರ್ಣ ಏನು ಮಾಡ್ತಾನೆ, ತನ್ನ ಕುಂಡಲವನ್ನು ತೆಗೆದು ಅಮೃತ ಕಲಶದಿಂದ ಕುಂಡಲವನ್ನು ಕೃಷ್ಣನಿಗೆ ದಾನ ಮಾಡ್ತಾನೆ. ಅರ್ಜುನನಿಂದ ಕರ್ಣನ ಸಂಹಾರವಾಗಿ ಪಾಂಡವರಿಗೂ ಕೂಡ ಅವನಾರೆಂದು ಆಗ ತಿಳಿಯುತ್ತದೆ. ಕೃಷ್ಣ ಯಾರು ಅಂತ ಗೊತ್ತಾಗ್ತದೆ. ಕುಂಡಲವನ್ನು ತೆಗೆದ ತಕ್ಷಣ ಅವನನ್ನು ಸಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಅವನಿಗೊಂದು ಬಿರುದು ಬರ್ತದೆ, ದಾನ ಶೂರ ಕರ್ಣ ಅಂತ ಹೇಳಿ. ಅವನೊಬ್ಬ ದಾನಿ. ಅವನು ಯಾವತ್ತೂ ಯಾರಿಗೂ ಕೂಡ ಇಲ್ಲ ಅಂತ ಹೇಳಿ ಕಳಿಸಲಿಲ್ಲ, ಏನಾದರೂ ಒಂದು ದಾನ ಮಾಡ್ತಾನೇ ಇದ್ದ. ಆ ಒಂದು ಕಾರಣಕ್ಕೆ ಆ ಒಂದು ಬಿರುದು ಅವನಿಗೆ ಸಿಗುವಂಥದ್ದು ಈ ಕಾವ್ಯದಲ್ಲಿ ಕಾಣ್ಬೋದು. ನೋಡಿ, ಇಲ್ಲಿ ತನಕ ಕಾವ್ಯ ಬರ್ತದೆ. ಇನ್ನೂ ಮಾಡ್ತಾ ಹೋಗ್ಬೋದು, ಆದರೆ ವಿಡಿಯೋ ತುಂಬಾ ಲಾಂಗ್ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಸಣ್ಣ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಭಯಪಡಬೇಡಿ, ನಾಳೆ ಪರೀಕ್ಷೆ ಇದೆ ಅಂತ ಹೇಳುವವರೆಲ್ಲರೂ ಕೂಡ ಇದನ್ನು ಒಮ್ಮೆ ತಿಳ್ಕೊಳ್ಳಿ. ಎಲ್ಲದರ ಬಗ್ಗೆ ಸ್ವಲ್ಪ ಸ್ವಲ್ಪ ನಿಮಗೆ ಅರಿವಿದ್ದರೆ ಅದನ್ನೇ ಸ್ವಲ್ಪ ವಿವರಣೆ ಕೊಡ್ತಾ ಬರೀರಿ ಸ್ನೇಹಿತರೆ. ನಿಮಗೆ ಏನೆಲ್ಲ ವಿವರಣೆಗಳು ನೆನಪಾಗ್ತದೋ ಆ ವಿವರಣೆಯನ್ನು ಕೊಡ್ತಾ ಬರೀರಿ. ಯಾವುದನ್ನು ಕೂಡ ಬಿಟ್ಟು ಬರಬೇಡಿ, ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ. ಧನ್ಯವಾದಗಳು.